ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೆ ಶ್ರೇಯಃ ಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಪುರಂದರ ದಾಸರ ಆರಾಧನೆ. ನಾವೆಲ್ಲ ಪುರಂಜನರಾಗಬಾರದು, ಪುರಂದರರಾಗಬೇಕು ಅನ್ನುವುದು ಅವರ ಹೆಸರಿನಿಂದ ಬರುವ ಸಂದೇಶ. ಪುರಾಣಿ ಜನಯತೀತಿ ಪುರಂಜನಃ, ಪುರಾಣಿ ಧಾರಯತೀತಿ ಪುರಂದರಃ. ಧಾರಯತಿ ವಿದಾರಯತಿ. ಈ ರೀತಿಯ ಮನೆಯ ಮೇಲೆ, ಎಲ್ಲರ ಮನೆಯೊಳಗಿರೋ ಮಕ್ಕಳುಗಳ ಮೇಲೆ, ಗಿಡಗಳ ಮೇಲೆ, ಸಸ್ಯಗಳ ಮೇಲೆ, ಹೊಲಗಳ ಮೇಲೆ, ಎಲ್ಲದರ ಮೇಲೂ ಪ್ರೀತಿ ಮಾಡಿ ಮೋಹ ಮಮತೆಗಳಿಂದ ಇರೋ ಒಂದು ಮನೆ ಮೇಲೆ ಪ್ರೀತಿ ಮಾಡೋದೇ ರಗಡಾಗಿದೆ, ವೈರಾಗ್ಯ ಇಲ್ಲ ಅಂತ. ಇನ್ನು ಇಡೀ ಜಗತ್ತಿನ ಮೇಲೆ ಪ್ರೀತಿ ಮಾಡ್ತಾ ಕುಳಿತರೆ ಮೋಕ್ಷಕ್ಕೆ ಯಾವಾಗ ಹೋಗೋದು ಅಂತ. ಅದರರ್ಥ ಪಾಶದೊಳಗೆ ಸಿಲುಕಬೇಡಿ, ಪ್ರೀತಿ ಒಂದೊಂದು ರೀತಿಯಿಂದ ಕೆಲಸ ಮಾಡಿದರೆ ಸಾಕು. ಅವರಿಗೆ ತೊಂದರೆ ಕೊಡದೇ ಇದ್ದರೆ ಸಾಕು, ಹಾಳಾಗದೇ ಇದ್ದ ಹಾಗೆ ನೋಡಿಕೊಂಡ್ರೆ ಸಾಕು. ಅವರ ಪಾಡಿಗೆ ಅವರ ಕೆಲಸ ಅವರು ಮಾಡ್ಕೊಳ್ತಾ ಇದ್ದಾಗ ಪ್ರೀತಿಯಿಂದ ಸುಮ್ಮನಿದ್ದರೂ ಸಾಕು. ಅಸೂಯೆ ಮಾಡಬೇಡಿ, ದ್ವೇಷ ಮಾಡಬೇಡಿ, ಮಾತ್ಸರ್ಯ ಮಾಡಬೇಡಿ, ಅಷ್ಟೇ ತಾತ್ಪರ್ಯ. ಈ ಅರ್ಥದೊಳಗೆ ಆ ಪುರ ಅನ್ನುವ ಶಬ್ದವನ್ನು ಬಹಳ ಚೆನ್ನಾಗಿ ಶರೀರ ಮತ್ತು ಊರುಗಳಿಗೆ ಬಳಸಿದ್ದಾರೆ. ಶರೀರದ ಮೇಲೆ ಅಭಿಮಾನ ಮಾಡೋ ಹಾಗೆ ಊರಿನವರೆಲ್ಲರ ಮೇಲೆ ಪ್ರೀತಿ ಮಾಡು, ಊರಿನ ಮೇಲೆ ತಕ್ಕ ಮಟ್ಟಿಗೆ ಮಾತ್ರ ಅಭಿಮಾನ ಮಾಡಿ ಹೆಚ್ಚಿನ ಮಮತೆ ಇಟ್ಟುಕೊಳ್ಳದಂತೆ ಶರೀರದ ಮೇಲೆ ತಕ್ಕ ಮಟ್ಟಿಗೆ ಮಾತ್ರ ಅಭಿಮಾನ ಇರಲಿ. ಆಸಕ್ತಿ ಬೇಡ, ಕಾಲು ಸಿಗೋದು ಬೇಡ, ಕೆಸರಿನೊಳಗೆ ಸಿಕ್ಕು ಒದ್ದಾಡೋದು ಬೇಡ ಅನ್ನುವ ಸಂದೇಶವನ್ನು ನಮಗೆ ಶಾಸ್ತ್ರ ಕೊಟ್ಟಿದೆ. ಜೊತೆಗೆ ಪುರ ಇದು ಪರಮಾತ್ಮನ ಹೆಸರು. ಏತತ್ ಸತ್ಯಂ ಬ್ರಹ್ಮಪುರಂ. ಛಾಂದೋಗ್ಯೋಪನಿಷತ್ತಿನ 8ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಪುರ ಇದು ಬ್ರಹ್ಮನ ಹೆಸರು. ಏತತ್ ಸತ್ಯಂ ಬ್ರಹ್ಮಪುರಂ. ಯಾಕೆ ಅಂದರೆ ಪೂರ್ಣನಾದದ್ದರಿಂದ ಬ್ರಹ್ಮನಿಗೆ ಪುರ ಅಂತ ಕರೀತಾರೆ. ಈ ಶರೀರವನ್ನು ಪುರ ಅಂತ ಯಾಕೆ ಕರೆದ್ರು ಅಂದರೆ ಇದು ನಿಂದಲ್ಲೋ, ಇದು ನಿಂದಲ್ಲ, ಇದು ಪುರನ ಶರೀರ. ಇದು ಪುರ ಅಂದರೆ ಪೂರ್ಣನಾದಂತಹ ಪರಮಾತ್ಮನ ಶರೀರ. ಹೆಸರೇ ಪುರ ಅಂತಿಟ್ರು. ನನ್ನದು ಅನ್ನುವ ಅಭಿಮಾನ ಕಿಂಚಿತ್ತೂ ಬರೋದು ಬೇಡೇ ಬೇಡ. ಇದು ಯಾರದು ಅಂದರೆ ಇದು ಪುರನದು. ಪುರ ಅಂದರೆ ಪೂರ್ಣನಾದಂತಹ ಪರಮಾತ್ಮ ಬ್ರಹ್ಮ. ಅಂತಹ ಪರಮಾತ್ಮನ ಶರೀರ ಇದು. ಇದು ಪುರ ಅನ್ನೋದಕ್ಕೇನೆ ಮುದ್ರಾಧಾರಣೆ ಮಾಡಿಕೊಳ್ಳೋದು. ಈ ಶರೀರ ನನ್ನದಲ್ಲ, ದೇವರ ಚಿಹ್ನ ಅದರ ಮೇಲೆ. ಯಾಕೆ ಅಂದರೆ ಈ ಶರೀರ ದೇವರದು ಅಂತ. ಆದ್ದರಿಂದ ಇದು ಪುರನ ಶರೀರ. ಒಂದು ದಿನ ಪುರು ಉರಿದು ಹೋದರೂ ಕೂಡ ಈ ಪುರ ಇರೋವರೆಗೆ ಕೆಲಸ ಮಾಡೋದು ಆ ಪುರನ ಅನುಗ್ರಹದಿಂದ ಅನ್ನುವುದನ್ನು ತಿಳಿದು ಅದನ್ನು ಆ ಪುರನಿಗೆ, ಪೂರ್ಣನಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕೇ ಹೊರತು ಕೇವಲ ಪುರೇ ಶ್ರೀಖಂಡ ತಿಂದು ಪುರು ಉಬ್ಬಿಸಬೇಡ. ಒಂದು ದಿನ ಪುರು ಉರಿದು ಹೋಗುತ್ತೆ ಅಂತ ಪುರಕ್ಕೆ ಹೋಗುವ ಆಶೆ ಇದ್ದರೆ ಆ ಪುರನಿಗೆ ಸಮರ್ಪಣೆ ಮಾಡು ಅಂತನ್ನುವ ಸಂದೇಶವನ್ನು, ಪುರ ಎಂಬ ಶಬ್ದವನ್ನು ಈ ಪುರಕ್ಕೆ ಬಳಸೋದರಿಂದಲೇ ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಅಂತಹ ಪುರನ ಶರೀರ ಇದು, ಪುರನಿಗೆ ಅರ್ಪಿತವಾಗಬೇಕು. ಆದರೆ ಈ ಪುರ ಮತ್ತೆ ಮತ್ತೆ ಬರೋ ಹಾಗೆ ಕೆಲಸ ಮಾಡಬೇಡಿ. ಮಾತುಃ ಪಯೋಧರರಸಂ ನ ಪುನಃ ಪಿಬಂತಿ ಯೇ ಮಾನವಾಃ ವಿಗತರಾಗ ಪರಾವರಜ್ಞಾಃ. ವೈರಾಗ್ಯದಿಂದ ಪರಮಾತ್ಮನ ಸರ್ವೋತ್ತಮತ್ವವನ್ನು, ಉಳಿದೆಲ್ಲ ದೇವತೆಗಳ ತಾರತಮ್ಯವನ್ನು ಚೆನ್ನಾಗಿ ತಿಳಿದು ಪರಮಾತ್ಮನ ಪಾದಗಳನ್ನು ಚೆನ್ನಾಗಿ ಭಜಿಸ್ತಾನೆ.
ಅಂಥವನಿಗೆ ಪುನರ್ಜನ್ಮ ಇಲ್ಲ. ತಾಯಿಯ ಹಾಲಿನ ರುಚಿ ಈಗ ಕಂಡದ್ದೇ ಕೊನೆ, ಮತ್ತೆ ಕಾಣೋದಿಲ್ಲ ಅಂತಾರೆ. ಮಾತುಃ ಪಯೋಧರ ರಸಂ ನ ಪುನಃ ಪಿಬಂತಿ. ಹಾಗಾದರೆ ನಾವೆಲ್ಲ ಮಾಡಬೇಕಾದದ್ದೇನು ಕೆಲಸ ನೋಡಿ. ಶ್ರೀಮದ್ ಆಚಾರ್ಯರೇನು ಹೇಳಿದರೋ ಕೃಷ್ಣಾಮೃತ ಮಹಾರ್ಣವದಲ್ಲಿ, ಮಾತುಃ ಪಯೋಧರ ರಸಂ ನ ಪುನಃ ಪಿಬಂತಿ, ಅದನ್ನು ತಮ್ಮ ಹೆಸರಿನಿಂದಲೇ ಪುರಂದರದಾಸರು ಸೂಚನೆ ಮಾಡಿದರು. ಪುರಂದರ, ಮತ್ತೆ ಶರೀರ ಬರದೇ ಇರೋ ಹಾಗೆ ನೋಡಿಕೋ. ಪುರಾಣಿ ಧಾರಯತೀತಿ ಪುರಂದರ, ನೀನು ಮತ್ತೆ ಮತ್ತೆ ಶರೀರಗಳನ್ನು ಹುಟ್ಟಿಸಿಕೊಳ್ಳುವ ಸಕಾಮ ಕರ್ಮಗಳನ್ನು ಮಾಡಿ ಅಥವಾ ಪಾಪಕರ್ಮಗಳನ್ನು ಮಾಡಿ ಮತ್ತೆ ಶರೀರ ಹುಟ್ಟಿಸಿಕೊಳ್ಳೋ ಹಾಗೆ ಮಾಡಬೇಡ. ಒಂದು ಸಲ ನೀವೆಲ್ಲ ಯುವಕರು ಕುಳಿತಿದ್ದೀರಿ, ಅಲ್ಲಲ್ಲಿ ಕೆಲವರು ನಿಂತಿದ್ದೀರಿ ಒದ್ದೆ ಹಚ್ಕೊಂಡು. ತಂದೆ ತಾಯಿಗಳಿಗೆ ಏನಾದರೂ ನಿಂದೆ ಮಾಡಿದರೆ, ಗುರುಗಳ ನಿಂದೆ ಮಾಡಿದರೆ, ಅಂದರೆ ದೊಡ್ಡವರು ಮಾಡಿದರೆ ನಡೀತಿದೆ ಅಂತ ತಿಳ್ಕೊಬೇಡಿ. ಪ್ರಾಯ ಯುವಕರಿಗೆ ತಂದೆ ತಾಯಿಗಳಿರ್ತಾರೆ ಅನ್ನೋದಕ್ಕೆ ಹೇಳಿದೆ. 60,000 ಜನ್ಮ ಮಲಮೂತ್ರಗಳಲ್ಲಿ ಕ್ರಿಮಿಕೀಟನಾಗಿ ಹುಟ್ಟುತ್ತಾನೆ. ಗುರುಂ ತ್ವಂಕೃತ್ಯ ಹುಂಕೃತ್ಯ ವಿಷ್ಠಾಯಾಂ ಜಾಯತೆ ಕ್ರಿಮಿ 60 ವರ್ಷ ಸಹಸ್ರಾಣಿ. 60 ವರ್ಷ ಸಹಸ್ರಾಣಿ, 60,000 ವರ್ಷ ವಿಷ್ಠಾಯಾಂ ಜಾಯತೆ ಕ್ರಿಮಿ. ಬೇರೆ ಬೇರೆ ಕಡೆಗೆ ಹುಳ ಇರ್ತದೆ. ಹಾಲು ಮೊಸರಾಗಬೇಕು ಅಂದ್ರೆ ಹುಳದಿಂದೇ ಆಗೋದು, ಆ ಹುಳ ಅಲ್ಲ. ಸ್ವಲ್ಪ ಹೊತ್ತು ಬಾಸುಂದೆ ಇಟ್ಟರೆ ಅದರ ಮೇಲೆ ಹುಳ ಆಗ್ತವೆ, ಆ ಹುಳನೂ ಅಲ್ಲ, ಸ್ವಲ್ಪ ಪುಣ್ಯ ಅದು. ಮಲಮೂತ್ರದೊಳಗೆ ಹುಳ ಆಗಿ ಹುಟ್ಟುತ್ತಾನೆ. 60,000 ವರ್ಷ. ಆ ಹುಳದ ಆಯುಷ್ಯ ಎಷ್ಟಿರ್ತದೆ ಹೇಳ್ರಿ? ಈಗ ಹುಟ್ಟಿದೆ ಅನ್ನೋದ್ರಾಗ ಸಾಯ್ತದೆ. 60,000 ವರ್ಷ ಅಂದರೆ 2 ಸಲ ಹುಟ್ಟಬೇಕು ಅವನು. ಒಂದು ಗುರುದ್ರೋಹ, ಮಾತಾಪಿತೃದ್ರೋಹದಿಂದಲೇ ಈ ತರಹದ 60,000 ಜನ್ಮ ಅಂದರೆ, ಇನ್ನು ದೇವತೆಗಳು, ದೊಡ್ಡವರು, ವಾಯುದೇವರ ದ್ರೋಹ ಆದರೆ ಎಷ್ಟು 1000 ಜನ್ಮ ನಾವು ಹುಟ್ಟಿ ಬರ್ತೇವೋ ಗೊತ್ತಿಲ್ಲ. ಇದು ಪುರಂಜನ. ಮತ್ತೆ ಮತ್ತೆ ನಾವು ದೇಹಗಳನ್ನು ಹುಟ್ಟಿಸಿಕೊಳ್ಳುವ ಪ್ರವೃತ್ತಿ ಇದು. ಅದು ಬೇಡ. ನಿಷಿದ್ಧ ಕರ್ಮಗಳನ್ನು ಮಾಡಬೇಡಿ. ಹಿರಿಯರು ಗುರುಗಳ ನಿಂದೆ ಮಾಡಬೇಡಿ. ಉತ್ತಮ ದ್ರೋಹ ಬೇಡ. ಶಾಸ್ತ್ರದಲ್ಲಿ ವಿಹಿತವಾದ ಸ್ನಾನ ಸಂಧ್ಯಾವಂದನಾದಿ ಕರ್ಮಗಳ ಪರಿತ್ಯಾಗ ಮಾಡಬೇಡಿ. ವಿಹಿತ ಕರ್ಮಗಳನ್ನು ಮಾಡಬೇಕು, ನಿಷಿದ್ಧ ಕರ್ಮಗಳನ್ನು ಬಿಡಬೇಕು. ಮತ್ತೆ ಮತ್ತೆ ಇಂತಹ ದೇಹ ಬರುವುದನ್ನು ತಪ್ಪಿಸಿಕೊಳ್ಳಬೇಕು. ಪುರಂದರ ಆಗಬೇಕು, ಪುರಂಜನರಾಗಬಾರದು. ಇದನ್ನು ಪುರಂದರದಾಸರು ನಮಗೆ ತಮ್ಮ ಹೆಸರಿನಿಂದಲೇ ಸಂದೇಶವನ್ನು ಕೊಟ್ಟಿದ್ದಾರೆ. ಮಹಾನುಭಾವರು ಅದನ್ನೇ ಮಾಡಿದರು. ವೈರಾಗ್ಯದಿಂದ ಎಲ್ಲವನ್ನು ಬಿಟ್ಟು, ಎಂತಹ ನವಕೋಟಿ ನಾರಾಯಣರ ಮಹಾನುಭಾವರು ಅಷ್ಟು ಕೋಟಿ ರೂಪಾಯಿಗಳ ಆಸ್ತಿ ಪಾಸ್ತಿ, ಆಗಿನ ಕಾಲಕ್ಕೆ ಕೋಟಿ, ಈಗ ಅದಕ್ಕೆ ಬೆಲೆನೇ ಇಲ್ಲ. ಅಷ್ಟು ಅಪಾರ ಬೆಲೆ ಬಾಳುವ ಸಂಪತ್ತಿನ ಮೇಲೆ ತುಳಸಿ ದಳ ಇಟ್ಟು ಕೃಷ್ಣಾರ್ಪಣ ಹೇಳಿ ಆಚೆಗೆ ತಿರುಗಿದವರು ಮತ್ತೆ ತಿರುಗಿ ನೋಡಲಿಲ್ಲ. ಅದು ನಿಜವಾದಂತಹ ವೈರಾಗ್ಯ. ವ್ಯಾಸರಾಜರ ಉಪದೇಶ, ವ್ಯಾಸರಾಜರ ಚರಣಗಳಿಗೆ ಶರಣು ಹೋದರು, ತತ್ವೋಪದೇಶ ಪಡೆದರು. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕ್ತಿ, ಅದನ್ನು ತಮ್ಮ ಜೀವನದಿಂದ ತೋರಿಸಿದರು. ವ್ಯಾಸರಾಜರಿಂದ ತತ್ವೋಪದೇಶ ಪಡೆದು ಅವರು ಉಪದೇಶ ಮಾಡಿದ ತತ್ವಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯ ಮನೆಗಳಿಗೆ ಹೋಗಿ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ತತ್ವವನ್ನು ತಿಳಿ ಹೇಳಿದರು. ಅಂದರೆ ಅವರ ಜ್ಞಾನ ವೈರಾಗ್ಯ ಒಂದು ಕಡೆಗೆ, ಸಜ್ಜನರ ಮೇಲಿರುವ ಕಳಕಳಿ ಎಷ್ಟು ದೊಡ್ಡದು. ತಮ್ಮ ಮನೆಯೊಳಗೋ ಅಥವಾ ಯಾವುದೋ ಒಂದು ಅರಣ್ಯದೊಳಗೋ ಒಂದು ಗುಡಿಸಲ ಕಟ್ಟಿಕೊಂಡು ಸಾಧನೆ ಮಾಡಿದರೆ ಯಾರು ಬೇಡ ಅಂತಿದ್ರು ಅವರಿಗೆ. ಊರೂರಿಗೆ ಅಲದಾಡಿದರು. ಊರೂರಿಗೆ ಅಲದಾಡಿ ಮನೆಗಳಿಗೆ ಹೋಗಿ ಅವರವರು ಮಾಡುವ ತಪ್ಪುಗಳನ್ನು ತಿಳಿಸಿಕೊಟ್ಟು ಎಷ್ಟೋ ಜನರಿಗೆ ಹೇಳಿದರು, ನೀವು ತಂದೆ ತಾಯಿಗಳ ಮನ ನೋಯಿಸಿ 10,000 ಜಪ ಮಾಡಿದರೆ ಫಲ ಏನು ಅಂದರು. ಯಾರೋ ಮನೆಯೊಳಗೆ ಜಗಳಾಡ್ತಿದ್ರು, ಅವ್ವ ಅಪ್ಪನ ಬೈದು ಹೀಗೆ ಜಪ ಮಾಡ್ತಾ ಕುಳಿತಿದ್ರು. ಅಲ್ಲೇ ಒಂದು ಹಾಡು ಮಾಡಿದ್ರು ಅವರು. ಅಲ್ಲೋ, ಅಲ್ಲಿ ಅವ್ವ ಅಪ್ಪನ ಬೈತಿದ್ದಿ, ಅಳಿಸ್ತಿದ್ದಿ, ನೀನು ಈ ಜಪ ಮಾಡಿದರೆ ಯಾಕೆ ದೇವರು ನಿನಗೆ ಒದಿತಾನೆ? ಹಾಗಾದರೆ ಜಪ ಮಾಡಬಾರ್ದು ಅಂತ ಅರ್ಥಲ್ಲ, ಜಪ ಮಾಡಲೇಬೇಕು. ಸಂಧ್ಯಾವಂದನ ಮಾಡದೇ ಇದ್ದರೆ ಬ್ರಾಹ್ಮಣ್ಯವೇ ಉಳಿಯೋದಿಲ್ಲ, ಮಾಡಲೇಬೇಕು. ಅದನ್ನು ಮಾಡಿದರೆ ಪುರಂದರರಾಗೋದು, ಇಲ್ಲ ಮತ್ತು ಪುರಂಜನರೇ. ವಿಹಿತ ಕರ್ಮ ಬಿಟ್ಟರೆ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಪುರುಷರು ಪ್ರತಿಜ್ಞೆಯನ್ನು ಮಾಡಿ ಸಂಧ್ಯಾವಂದನವನ್ನು ಮಾಡುವವರಿದ್ದೀರಿ. ಅನೇಕ ಜನ ಸಂತೋಷ. ಮಾಡದೇ ಇದ್ದವರು ಮಾತ್ರ ಪುರಂದರದಾಸರ ಆರಾಧನೆ ಅಂಥೇಳಿ ಏನು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ.
ಹಯಗ್ರೀವನೋ ಜಿಲೇಬಿನೋ ಮೈಸೂರು ಪಾಕೋ ಏನೋ ಒಂದು ಮಾಡಿರ್ತಾರೆ, ಚೆಂದಾಗಿ ಕತ್ತರಿಸಿ ಹೊಡೆದು ಪುರಂದರದಾಸರು ಪೂರ್ಣ ಅನುಗ್ರಹ ಆಯಿತು ಅಂತ ತಿಳ್ಕೊಬೇಡ್ರಿ. ಅವಶ್ಯ ಅನುಗ್ರಹ ಮಾಡ್ತಾರೆ. ರಾಮದೇವರ ಪ್ರಸಾದ, ಪ್ರಾಣದೇವರ ನೈವೇದ್ಯವಾಗಿರ್ತದೆ, ಹಸ್ತೋದಕ, ದಾಸರಿಗೆ ಸಮರ್ಪಣೆ ಎಲ್ಲವೂ ನಡೆದಿರ್ತದೆ. ಪುಣ್ಯ ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪುಣ್ಯ ಬಂದೇ ಬರ್ತದೆ. ಆದರೆ ಅಷ್ಟಕ್ಕೆ ತೃಪ್ತಿ ಬೇಡ. ದಾಸರಿಗೆ, ವಾಯುದೇವರಿಗೆ, ರಾಮದೇವರಿಗೆ ನಿಜವಾಗಿ ಸಂತೋಷ ಆಗೋದು ನೀವು ಪ್ರತಿಜ್ಞೆ ಮಾಡಿ. 2, 1 ನಾನು ಸಂಧ್ಯಾವಂದನ ಮಾಡ್ತೇನೆ, ತಪ್ಪದೇ 3 ಹೊತ್ತು ಸಂಧ್ಯಾವಂದನವನ್ನು ಮಾಡ್ತೇನೆ, ಸರಿಯಾಗಿ ಮಂತ್ರಪೂರ್ವಕವಾಗಿ ಮಾಡ್ತೇನೆ ಅಂದರೆ ಸುಮ್ಮನೆ ಭಾಳ ತನಕ ಕೂತು ನೀರು ಕುಡಿದು ತೆಳಗಷ್ಟು ನೀರು ಚೆಲ್ಲಿ ಎದ್ದು ಹೋಗಬಾರ್ದು, ಸರಿಯಾಗಿ ಮಂತ್ರಪೂರ್ವಕವಾಗಿ ಮಾಡಬೇಕು. 2ನೇದು, ನನ್ನ ಜೊತೆಗೆ ನನ್ನ ಗೆಳೆಯರು, ಬಂಧುಗಳು, ಮಿತ್ರರು, ನನ್ನ ಮಾತು ಕೇಳುವವರು ಅಂತ ಯಾರಿದ್ದಾರೆ ಅಂತಹ ಕನಿಷ್ಠ ಪಕ್ಷ 10 ಜನರಿಂದ ನಾನು ಮಾಡಿಸ್ತೇನೆ ಅಂತ ಎಲ್ಲರೂ ಕೈ ಎತ್ತಿ ಪ್ರತಿಜ್ಞೆ ಮಾಡಿ. ಇಲ್ಲಾಂದರೆ ನಿಮಗೆ ಎಲೆನೇ ಹಾಕೋದಿಲ್ಲ. ನಿಮಗೊಬ್ಬರಿಗೆ ಎಲೆ ಹಾಕಬೇಕಾ? ಪ್ರತಿಜ್ಞೆ ಮಾಡಿ ಎಲ್ಲರೂ ಕೈ ಎತ್ತಿ. ಹೆಣ್ಣು ಮಕ್ಕಳು ಕೂಡ ಮಕ್ಕಳಿಗೆ ಫಲಾಹಾರಕ್ಕೆ ಕೊಡೋದು, ಊಟಕ್ಕೆ ಹಾಕೋದು, ಗಂಡಸರಿಗೆ ಇವತ್ತು ರಾತ್ರಿಯೇ ಮನೆಯೊಳಗೆ ನಿಮ್ಮ ಗಂಡಂದ್ರಿಗೆ ಊಟಕ್ಕೆ ಹಾಕಬೇಕು. ಅಮಾವಾಸ್ಯೆ ಮುಹೂರ್ತ ಗೀರ್ತ ನೋಡಬೇಡ್ರಿ, ನಾಳೆ ಯಾರು ಬದುಕಿರ್ತಾರೋ ಯಾರು ಇಲ್ಲೋ ಗೊತ್ತಿಲ್ಲ. ಇವತ್ತೇ ಸಂಜೆ ಸಂಧ್ಯಾವಂದನ ಮಾಡಿದರೆ ನಿಮ್ಮ ಗಂಡಂದ್ರಿಗೆ ಊಟಕ್ಕೆ ಹಾಕಿರಿ, ಇಲ್ಲದಿದ್ದರೆ ಹಾಕಬೇಡ್ರಿ. ನೀವು ಪ್ರತಿಜ್ಞೆ ಮಾಡಿ. ಸಂಧ್ಯಾವಂದನ ಮಾಡಿದರೆ ಮಾತ್ರ ಬ್ರಾಹ್ಮಣ್ಯ ಉಳಿಯೋದು. ಗಾಯತ್ರಿಯ ಜಪವನ್ನು ಮಾಡಲೇಬೇಕು. ನಾನು ಬರೀ ಹಾಡು ಹಾಡ್ತೀನಿ ಅಂದರೆ ದಾಸರು ತಂಬೂರಿ ತೊಗೊಂಡು ತಲೆ ಮೇಲೆ ಹೊಡಿತಾರೆ. ಸಂಧ್ಯಾವಂದನ ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು, ಸಚ್ಚಾಸ್ತ್ರಗಳ ಶ್ರವಣ ಮಾಡಬೇಕು. ಆ ಸಚ್ಚಾಸ್ತ್ರಗಳ ಮರ್ಮವನ್ನು ನಿರಂತರ ಚಿಂತನೆ ಮಾಡಲಿಕ್ಕೆ ದಾಸ ಸಾಹಿತ್ಯವನ್ನು ಉಪಯೋಗಿಸಿ ದಾಸರ ಹಾಡುಗಳನ್ನು ಹಾಡ್ತಾ ಕುಣಿದರೆ ಆದಾಗ ದಾಸರೂ ಕುಣಿತಾರೆ, ದೇವರೂ ಕುಣಿತಾನೆ. ಇಲ್ಲ ಅಂದರೆ ದಾಸರು ಕ್ಷಮೆ ಮಾಡೋದಿಲ್ಲ, ಭಗವಂತನೂ ಕ್ಷಮೆ ಮಾಡೋದಿಲ್ಲ. ಈ ಪ್ರತಿಜ್ಞೆಯನ್ನು ಮಾಡಿ ಪುರಂದರದಾಸರ ಅನುಗ್ರಹದಿಂದ ಪುರಂದರರಾಗಿ ಪುರಂಜನರಾಗಬೇಡಿ. ಶ್ರೀಕೃಷ್ಣ ಅರ್ಪಣ.